ನಾವೇ ಬೀಳಲಿ ಮೇಲೆ ನಾನಿನ್ನ ಬೀಳೆನೋ ರಂಗಜ್ಜೆ ಯಾರಂಗಿಯ ಯಾರಂಗಿಯ. ಯಾಜ ನಿನ್ಗೆ ಮಾನ ಮರ್ಯಾದೆ ಯಾಕನ್ನ ಐತಿ? ಎಣ್ಣೆ ಕುಡ್ದು ಬಂದಿ ಜೋಟ ಅದನ್ನ ಯಾವನ್ ಕೊಡ್ಸಿನ ಏನೋ ಗೊತ್ತಿಲ್ಲ, ಕುಡ್ದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ದಾರ ಕುಕೊಂಡ್ ಬಡ್ಕೊಂತಿದ್ದಲ್ಲ, ನಿನಗೇನೋ ಮಾನ ಮರ್ಯಾದೆ ಏನೋ ಐತಿ? ಏಯ್ ರಂಗಿ ಏನು ಆ ಕಡ್ಕೊಂಡಿರೋ ಗಂಡಂಗೆ ಆವಾಜ್ ಆಗ್ತೀಯ? ಅಮ್ಮಮ್ಮ ಆಹೋ ಯಾವಾಗಿಂದು ಕಲ್ತ್ಕೊಂಡು ಆವಾಜ್ ಹಾಕದ? ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ನೀನು, ಇಲ್ಲಾಂದ್ರೆ ಇಂಥವ್ರ ಮನೆಗೆ ಹೋಗು. ಹೋಗ್ಬೇಕಾರೆ ಹೋಗಿಲ್ಲ, ನಾನು ಇವಾಗ ಹೋಗ್ತೀನಂತೆ ತವ್ರ ಮನೆಗೆ. ಅವಾಗ ಹೋಗ್ತೀನಿ ಅಂತ ನಿನ್ ಕಾಲಿ ಬೀಳ್ತೀನಿ ಇರು, ನಾನು ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂತಿದ್ದಿ. ಇವಾಗ ವಯಸ್ಸಾಗಿದ್ಮೇಲೆ ತವ್ರ ಮನೆಗೆ ಹೋಗ್ಬೇಕಂತೆ. ಮಾತಿನ ಮೇಲೆ ಒಂದಿಟ್ಟು ನಿಟ್ಟಿಲ್ಲ ನಿಂಗೆ. ನನ್ನ ಎದುರುಗಡೆ ಧ್ವನಿ ಏರ್ಸಿ ಮಾತಾಡಿದೆ ಏನೆಲ್ಲ ಜುಟ್ಟಿಟ್ಕೊಂಡು ಕಿತ್ತಾಕ್ಬಿಡ್ತೀನಿ ನೋಡು. ಏನೇ ಮಾತಾಡತೀನೋ? ಏನ್ ಮಾತಾಡದ? ನನ್ ಜುಟ್ಟು ಬಿಡ್ತೀಯ ಇವಾಗ? ಲೇ ಕುಡ್ದಿರೋದ್ ನೀನ, ನಾನ್ ಇಟ್ಕೊಂಡಿರೋದು ನಿನ್ ಜುಟ್ಟಲ್ಲ ಕಡೆ ನಿನ್ ಕಿವಿ. ನನಗ್ 1,000 ರೂಪಾಯಿ ದುಡ್ಡು ಬೇಕು, ಕೊಡು. ಅಯ್ಯಯ್ಯೋ ನನ್ನ ಹೆಂಡ್ತಿಂದ ಹೋಗ್ಬಿಟ್ಲಪ್ಪ, ಯಾರಾದ್ರೂ ಕಾಪಾಡ್ರಪ್ಪ. ಅಯ್ಯಯ್ಯೋ ನೋಡು ಸುಮ್ಮನಿದ್ರೆ ಸರಿಯಾಗೈತಿ. ಓಹೋ ಏನು ಹೇಳ್ದಂಗ್ ಕೇಳ್ತೀನಿ ಅಂತಂದು ಎಷ್ಟನ ಆಗ್ಲಿ ಇಷ್ಟೊಂದು ಮಾಡ್ಬೇಡಿ ನೀನು. ಅಮ್ಮ ಅಮ್ಮಮ್ಮ ಆಲೆ ತಗ್ಲಿಕೇನ್ರಿ ಇಬ್ರು ಜಗಳನ. ಆ ಅಜ್ಜ ನೋಡು ಒಂದ್ ಕಾಲ್ ಮ್ಯಾಕೆ ಒಂದ್ ಕಾಲ ಕೈ ಕೆಳಕ್ ಹಾಕ್ಯಂಡ್ ನಂಗ್ ಮಾಡಿ ಬಿದ್ಕೊಂಡಿರೋದ. ಅಯ್ಯೋ ಗುಂಡಜ್ಜಿ ಬಿದ್ಬಿಟ್ಟೆ. ಇವಳು ನನ್ನ ನೋಗ್ಬಿಟ್ಲು ಗುಂಡಜ್ಜಿ, ನೋಗ್ಬಿಟ್ಲ. ಅಲ್ಲ ಕಣ್ಗುಂಡಕಯ್ಯ, ಈ ಅಜ್ಜಂಗೆ ಏನೋ ಮಾನ ಮರ್ಯಾದೆ ಐತೆ ಅಂತ ಕೇಳು. ಬಂದು ಇವಾಗ 1,000 ರೂಪಾಯಿ ಬೇಕು ಅಂತಂದು ಇಟ್ಕೊಂಡು ಜುಟ್ಟು ಇಟ್ಕೊಂಡು ಒಯ್ಯಕ್ ಹೋತಾನಲ್ಲ, ನಾನೇನ್ ಮಾಡೋಣ ಹೇಳು? ತವ್ರ ಮನೆಗೆ ಹೋಗ್ಬೇಕಂತ ನಾನು. ವಾಸ್ತ ಮದ್ವೆ ಆಗಿರೋರು ಕೂಡ ಹಿಂಗ್ ಜಗಳಲ್ಲಪ್ಪ. ಇಷ್ಟು ವಯಸ್ಸಾಗೈತಿ ನಿಮ್ಗೆ ಬುದ್ಧಿ ಬೇಡ ನಿಮ್ಗೆ? ಹೇ ಹನುಮಂತ ಅಜ್ಜ ಒಂದ್ ಎಣ್ಣೆ ಕುಡ್ದು ಬಂದು ಬರೀ ಇದೇ ಜಗಳ ಆತ. ಹೇಳ್ರಮ್ಮಜ್ಜ, ಹಾ ನಂದೇನಂತ ತಪ್ಪೈತೆ? ಅಜ್ಜ ನಿನಗೇನು ಒಂದಿಷ್ಟು ನಾಚಿಕೆ ಮಾನ ಮರ್ಯಾದೆ ಯಾಕೆ ಇಲ್ವೇ? ಹಾ ಒಂದ್ ಗಂಡ್ಸಾಗಿ ಎಣ್ಣೆ ಕುಡ್ದು ಬಂದು ಈ ವಯಸ್ಸಾಗ ಅಜ್ಜಿ ಮೇಲೆ ಜಗಳ ಹೋಗ್ತಿಯಲ್ಲ, ನಿನಗೇನ ಮಾನ ಮರ್ಯಾದೆ ಐತೆ ನೋಡು. ಎಣ್ಣೆ ಯಾವನ್ ಕೊಡ್ಸ್ ನಿನಗೆ? ಯಾರೋ ನನ್ನ ಪ್ರೀತಿಯ ಭಕ್ತರು ಕೊಡ್ಸಿರೋ. ಇತ್ಲಾಗಿನ್ ಜಾಡ್ಸ್ ಆದ್ರೆ ಹೆಂಗಿರ್ಬೇಕು? ರಂಗಜ್ಜಿ ಒಂದ್ರೊಳ್ಬಿಟ್ಟು ನೋಡ್ಕೊಂಡು ಮಾತಾಡ್ ನೀನು. ಏ ರಂಗಮ್ಮ, ಇವಾಗ ಮಾತಾಡಿದೀವಿ ಅಜ್ಜಂಗೆ ಏನೋ ಅರ್ಥ ಆಗಲ್ಲ. ಸುಮ್ಮನೆ ಸಾಯಂಕಾಲಕ್ಕೆ ಬಂದು ಸರಿಯಾಗಿ ಒಂದು ನೋಡ್ಬಿಟ್ಟು ಬೈತೀನಿ. ನನಗೆ 1,000 ರೂಪಾಯಿ ಬೇಕಾ? 1,000 ರೂಪಾಯಿ ಬೇಕಾ? ಏನಕ್ಕೆ ಬೇಕು ನಿನಗೆ? ಯಾವ ಗನಂದಾರಿ ಕೆಲಸ ಮಾಡಕ್ ಬೇಕಂತಂದು 1,000 ರೂಪಾಯಿ? ಓಹೋ ಏನ್ ಪಾಪ ಅಜ್ಜಿಗೆ ದುಡ್ಡು ಕೊಡ್ತೆ, ಅದಕ್ಕೆ ಕೇಳ್ದಾಗೆಲ್ಲ ಕೊಡ್ತೈತಿ ನಿಂಗೆ. ಯಾವ ಗುಂಡಜ್ಜೆ, ಗಂಡ ಹೆಂಡ್ತಿ ಸಂಸಾರದಾಗ ನೀನ್ ತಲೆ ಹಾಕ್ಬೇಡ. ಅಷ್ಟಕ್ಕೋ ನೀನ್ ಯಾರು? ಅಮ್ಮ ಹಾ ಕುಡ್ದಿರ ಮತ್ತಾಗೆ ನಾನ್ ಯಾರಂತಿ? ಸರಿ ಆಯ್ತು ಹೇಳಪ್ಪ. ಗುಂಡಜ್ಜಿ ಸುಮ್ನೆ ಬಾ, ಇವ್ರ ಏನ್ ಮಾತಾಡೋದು? ರಂಗಜ್ಜೆ ನೀನು ಜಾಸ್ತಿ ಮಾತಾಡ್ಕೋಬೇಡ, ಸುಮ್ನೆ ಅಜ್ಜ ಎಲ್ಲಾನು ಬಿದ್ದಿರ್ಲಿ, ಆಮೇಲೆ ಎಣ್ಣೆ ಹೇಳ್ದಾಗ ಗೊತ್ತಾನ ಮಂದಕ್ಕೆ. ಸುಮ್ನೆ ಬಾ. ಈ ಅಜ್ಜಂತಾಗೆ ಆಡಿರೆ ಮರ್ಯಾದಿರಲ್ಲ ರಂಗಜ್ಜಿ, ಸುಮ್ಮನೆ ಮರ್ಯಾದೆ ಕಳ್ಕೊಬೇಕಾಗ್ತೈತಿ. ರೋಡಾಗೆ ಸುಮ್ಮನೆ ನಡಿ ಕರೆ ಮಣಿ ನಮ್ಮಂತ ಹೋಗನ್ ಬಾ. ಗುಂಡಕಯ್ಯ, ನಾನ್ ಕಡ್ಕೊಂಡಾಗಿಂದನ ಬರೀ ದಿನ ಹಿಂಗೆ ಅನ್ಬೋಸದಾತು. ಒಂದಿನ ಚೆನ್ನಾಗಿದ್ರೆ ಒಂದಿನ ಹಿಂಗೆ. ಈ ಅಜ್ಜ ಯಾವತ್ತು ಕುಡ್ಕೊಂಬರ್ದಂಗ್ ಬಂದೆ ಹೇಳು, ಕುಡಿಯೋದು ಬಂದು ಒಯ್ಯೋದು ಬರೀ ಇದೇ ಆತು. ಇವನ್ ಬಾಳ ತಗಿ ಯಾಮಣ್ಣಿ ಸುಮ್ಮನೆ ಅಳ್ಬೇಡ ಬಾ ಸುಮ್ನೆ. ಯಾರಂಗೆ ನೀನ್ ಅವ್ರ ಮನೆಗೆ ಹೋದ್ರ ಅಲ್ಲೇ ಬಿದ್ದಿರ್ಬೇಕು. ನಮ್ಮ ಮನೆ ಕಾಲಿಕ್ಕಿರಿ ಕಾಲ್ ಕತ್ರ ಸಾಕ್ಬಿಡ್ತೀನಿ. ಅಜ್ಜ ಸುಮ್ನಿದ್ರೆ ಸರಿಯಾಗೈತಿ, ಇಲ್ಲಾಂದ್ರೆ ನೋಡ್ ಅಷ್ಟೇ ನಾನೇ ಒಂದ್ 2 ಕ್ಯಾಂಡಿಗೆ ಸರಿಯಾಗಿ ಬಾರಿಸ್ಬಿಡ್ತೀನಿ ನೋಡು. ಇವ್ರೆಲ್ಲ ಯಾವ ಎಲ್ಲಿಂದ ಬರ್ತಾವ ಇವೆಲ್ಲನ ನನಗೆ ಹೇಳಕ್ ಬರ್ತಾವಿ. ತಾತ ಸುಮ್ಮನ್ ಬಾ. ಎಣ್ಣೆ ಕುಡ್ದಿರೋ ದೊಡ್ಡ ಹೆಚ್ಚಾಗೈತಿ. ಹೋಗ್ರ ನನ್ನನ್ನು ಯಾರ ಕೈಲಿ ಎದುರ್ಸಕ್ಕಾಗಲ್ಲ. ನಾನ್ ಸಿಂಗಲ್ ಸಿಂಹ. ಅವತ್ತು ನಾನು ಸಿಂಹನಂಗೆ ಬಾಳಿನದು. ಇವತ್ತು ಬಂದೇವ್ರಿ ನಾಯಿ ನರಿಗಳೆಲ್ಲ ಕೂಗ್ತಾವಿ. ಈ ಸಿಂಹನ್ ಧ್ಯಾನ ಮಾಡಕ್ಕಾಗಲ್ಲ. ಬಾಯಿ ಮುಚ್ಕೊಂಡು ಕೂಕೊಂಡ್ರೆ ಸರಿಯಾಗೈತಿ. ಯಾ ಸಿಂಹ ಯಾ ನರಿ ಅಂತ ಗೊತ್ತಾಗ್ತೈತಿ. ಇಳಿಲಿ ಒಂದು ಹೊರಟು. ರಾಮ, ಯಾರ ಕೈಲ ಯಾರು ಮಾಡಿಗಾಮಕ್ಕಾಗಲ್ಲ ನನ್ನ.